ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇರುವ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿರಿಸಿದೆ. ಜುಲೈ 20ರವರೆಗೆ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಸಾಯೋದಿಲ್ಲ ಅಂದಿದ್ದಾರೆ. ನಾನು ದೈಹಿಕವಾಗಿ ಕುಗ್ಗಿರಬಹುದು, ಆದರೆ ಮಾನಸಿಕವಾಗಿ ಸದೃಢವಾಗಿದ್ದೀನಿ ಅಂದ್ರು. ಜುಲೈ 20ರಂದು ಒಟ್ಟಾಗಿ ಸಂಸತ್ತಿನ ಮುಂದೆ ನಮ್ಮ ಬೇಡಿಕೆ ಇಡೋಣ ಅಂತ ಕರೆ ನೀಡಿದ್ರು. ಬದುಕುಳಿಯದಿದ್ರೂ ಭೂತವಾಗಿ ಬರ್ತೀನಿ ಅಂದ್ರು. 24 ಗಂಟೆಗಳಲ್ಲಿ ಸೋನಂ 350 ಗ್ರಾಂ ತೂಕ ಕಳೆದುಕೊಂಡಿದ್ದು, ನಿರಶನ ಆರಂಭವಾದ ಬಳಿಕ ಒಟ್ಟು 9.5 kg ಕಳೆದುಕೊಂಡಿದ್ದಾರೆ. Hotel Management with AI. Join IIHM, International Institute of Hotel Management. ಸೋನಂ ವಾಂಗ್ಚುಕ್ ಜೊತೆ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವ ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ನೇಹಾ ಮನೀಶ್ ಆಮೀನ್ ಆರೋಗ್ಯ ಪರಿಸ್ಥಿತಿಯೂ ಗಂಭೀರ ಆಗಿದೆ. ಪರಿಸ್ಥಿತಿ ಹದಗೆಟ್ಟಿದ್ರೂ ವಾಂಗ್ಚುಕ್ ಬೆಂಬಲಿಸಿ ವಿದ್ಯಾರ್ಥಿಗಳು ಉಪವಾಸ ಮುಂದುವರಿಸಲಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸರು ನಿರಂತರ ಅನಗತ್ಯ ಕಣ್ಗಾವಲು ಇಟ್ಟಿದ್ದಾರೆ ಅಂತ ಆರೋಪಿಸಿ ಸಲ್ಲಿಸಿದ್ದ PILನ ವಿಚಾರಣೆಯನ್ನ ಜುಲೈ 20ರಂದು ನಡೆಸೋದಕ್ಕೆ ದೆಹಲಿಯ ಹೈಕೋರ್ಟ್ ಸಮ್ಮತಿಸಿದೆ. ಪೊಲೀಸರು ಮೊಬೈಲ್ ಕ್ಯಾಮೆರಾಗಳನ್ನು ಹಿಡಿದು ತಿರುಗಾಡ್ತಾ ಇರೋದು ಮನೋಸ್ಥೈರ್ಯ ಕುಗ್ಗಿಸುವಂತಿದೆ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದಾರೆ. ಪಾಕಿಸ್ತಾನದ ಜೈಷ್ ಉಗ್ರ ಸಂಘಟನೆಯೊಂದಿಗೆ ನಂಟು ಹೊಂದಿದ್ದ 5 ಕ್ರಿಮಿಗಳನ್ನ ಬಂಧಿಸಲಾಗಿದೆ. ಗುಜರಾತ್ನ ಭಯೋತ್ಪಾದಕ ನಿಗ್ರಹ ದಳ ನಡೆಸಿದ ಕಾರ್ಯಾಚರಣೆಯಲ್ಲಿ ಪಾಕ್ ಜೊತೆ ಸಂಪರ್ಕ ಹೊಂದಿದ್ದ 5ರನ್ನ ಬಂಧಿಸಿದ್ದಾರೆ. ಸ್ಫೋಟಕ ಸಾಧನಗಳನ್ನ ಪರೀಕ್ಷಿಸುವ ಕೃತ್ಯದಲ್ಲಿ 5 ಆರೋಪಿಗಳು ಭಾಗಿಯಾಗಿದ್ರು ಎನ್ನಲಾಗಿದೆ. ಫಿಫಾ ವಿಶ್ವಕಪ್ ಫೈನಲ್ ವೀಕ್ಷಿಸಲಿದ್ದಾರೆ ಟ್ರಂಪ್. ಅರ್ಜೆಂಟೀನಾ ಅಧ್ಯಕ್ಷ ಝೇವಿಯರ್ ಫೈನಲ್ಗೆ ಗೈರು. ಫಿಫಾ ವಿಶ್ವಕಪ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ 3 ದಿನ ಹೊಸ ನಿಯಮಗಳೇನು? ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. 2026ರ ಫಿಫಾ ಫುಟ್ಬಾಲ್ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಅರ್ಜೆಂಟೀನಾ ಅಧ್ಯಕ್ಷ ಜೇವಿಯರ್ ಮಿಲೈ ಅವರೇ ಸ್ಟೇಡಿಯಂಗೆ ಬರೋದಿಲ್ಲ ಎನ್ನಲಾಗಿದೆ. ಬಂದ್ರೆ ತಂಡಕ್ಕೆ ಅಪಶಕುನ ಆಗಿ ಸೋಲುತ್ತೆ ಅನ್ನೋ ಸಾಂಪ್ರದಾಯಿಕ ಕಾಬಾಲಾಸ್ ಮೂಢನಂಬಿಕೆಯ ಕಾರಣ ನೀಡಿ ಗೈರಾಗಲಿದ್ದಾರೆ. ಅರ್ಜೆಂಟೀನಾ ಪಾಲಿನ ದುರದೃಷ್ಟದ ರೆಫರಿ ಎಂದೇ ಹೆಸರಾಗಿರುವ ಸ್ಲೌಕೋ ವಿನ್ಸಿಕ್ ಫಿಫಾ ಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಡೋಪಿಂಗ್ ನಿಯಮ ಉಲ್ಲಂಘಿಸಿದ ಪಾಕಿಸ್ತಾನದ ಆಲ್ರೌಂಡರ್ ಮೊಹಮ್ಮದ್ ನವಾಜ್ಗೆ ICC 3 ತಿಂಗಳ ನಿಷೇಧ ಹೇರಿದೆ. ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯದ ವೇಳೆ ನಡೆಸಿದ ಪರೀಕ್ಷೆಯಲ್ಲಿ ದೇಹದಲ್ಲಿ ನಿಷೇಧಿತ ಗಾಂಜಾ ಅಂಶ ಪತ್ತೆಯಾಗಿದೆ. ಸದ್ಯ ನವಾಜ್ ತಪ್ಪು ಒಪ್ಪಿಕೊಂಡಿದ್ದು ICC ಪುನರ್ವಸತಿ ಕಾರ್ಯಕ್ರಮಕ್ಕೆ ಒಪ್ಪಿದ ಕಾರಣ ಅಮಾನತು ತೆರವುಗೊಳಿಸಲಾಗಿದೆ. ಗೀತ ಸಾಹಿತಿ ನಾಗೇಂದ್ರ ಪ್ರಸಾದ್ ಬರಹವನ್ನ ಸಂಭ್ರಮಿಸಲು ಕವಿರತ್ನ ಸಾರ್ಥಕ ಸುವರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ವಿಷಯವನ್ನ ತಿಳಿಸಲು ನಾಗೇಂದ್ರ ಪ್ರಸಾದ್ ಜೊತೆ ಲವ್ಲಿ ಸ್ಟಾರ್ ಪ್ರೇಮ್ ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಮಾತನಾಡಿದ ಲವ್ಲಿ ಸ್ಟಾರ್ ಪ್ರೇಮ್, ಚಿತ್ರರಂಗದ ಬರಹಗಾರರನ್ನ ಸರ್ಕಾರ ಸರಿಯಾಗಿ ಗುರುತಿಸ್ತಾ ಇಲ್ಲ. ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿರುವ ಹಂಸಲೇಖ ಅವರಿಗೆ ಇನ್ನೂ ಪದ್ಮಶ್ರೀ ನೀಡಿಲ್ಲ ಎಂದು ಬೇಸರ ಹೊರಹಾಕಿದ್ರು. ಅಭಿಯಾನ ಮಾಡಿ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡೋದಾಗಿ ತಿಳಿಸಿದ್ರು. ಸಂಗೀತ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ವಿಜಯ್ ಪ್ರಕಾಶ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇಷ್ಟು ವರ್ಷಗಳ ತಮ್ಮ ಅನುಭವ, ಶ್ರಮ ಮತ್ತು ಹಣವನ್ನ ಧಾರೆ ಎರೆದು ವಿಜಯ್ ಪ್ರಕಾಶ್ ಕಲ್ಚರಲ್ ಕ್ಲಬ್, ದ್ವಾರ್ ಸ್ಟುಡಿಯೋಸ್ ಮತ್ತು ದ್ವಾರ್ ಮ್ಯೂಸಿಕ್ ಎಂಬ ಹೊಸ ಸಂಸ್ಥೆಗಳನ್ನ ಪ್ರಾರಂಭಿಸಿದ್ದಾರೆ. ಆಸಕ್ತರಿಗೆ ಸಂಗೀತ ಪಾಠ ಹೇಳಿಕೊಡೋದರ ಜೊತೆಗೆ ಹಾಡುಗಳನ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಸ್ಟುಡಿಯೋ ಮತ್ತು ಅದನ್ನ ಹೊರತರುವ ನಿಟ್ಟಿನಲ್ಲಿ ದ್ವಾರ್ ಮ್ಯೂಸಿಕ್ ಎಂಬ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದ್ದಾರೆ.